ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಿವತ್ತು ರೇಷ್ಮೆ ಸೀರೆ ಉಟ್ಕೊಂಡು ಕಾಸಿನ ಸರ ಎಲ್ಲ ಹಾಕು ಲಕ್ಷ್ಮಿ ಕಾಸಿನ ಸರ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಮುಗಿಸ್ಕೊಂಡು ಬಂದೆ. ಮತ್ತು ತುಂಬ ಜನ ನಾನು ಈ ಸರ ಹಾಕಿದಾಗ ತುಂಬ ಜನ ಕೇಳ್ತಾಯಿದ್ರು ಎಷ್ಟು ಗ್ರಾಮ್ ಇದೆ, ಎಷ್ಟು ಗ್ರಾಮ್ ಇದೆ, ಅಷ್ಟು ದೊಡ್ಡದಿದೆ ಅಂತ ಕಮೆಂಟಲ್ಲಿ ಕೇಳ್ತಾಯಿದ್ರು ತುಂಬ ಜನ. ಅದಕ್ಕೆ ಹಾಗೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಹಾಕ್ಕೊಂಡು ತೋರಿಸಿನೇ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನೂ ಭಾರ ಇಲ್ಲ, ಇದು ಸೌಂಡ್ ಕೇಳಿಸ್ಕೊಳ್ಳಿ. ಏನಂದರೆ ಏನೂ ಭಾರ ಇಲ್ಲ, 15 ಗ್ರಾಮು ಇಲ್ಲ. ಇದು ತುಂಬ ಜನ ಕೇಳ್ತಾಯಿದ್ರು ಎಷ್ಟು ಒಂದು 80 ಗ್ರಾಮ್ ಇದೆಯಾ, 100 ಗ್ರಾಮ್ ಇದೆಯಾ ಅಂತ ಕೇಳ್ತಾಯಿದ್ರು. ಏನೂ ಇಲ್ಲ, ಭಾರನೇ ಇಲ್ಲ ನೋಡಿ. ಬರೀ 15 ಗ್ರಾಮು ಇಲ್ಲ. ಇದು 100 ಗ್ರಾಮ್ ಎಲ್ಲ ಮಾಡಿಸೋಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ಇದು ಬರೀ 15 ಗ್ರಾಮ್ ಇದೆ, 15 ಗ್ರಾಮ್ ಒಳಗಡೆ ಇದೆ. ತುಂಬ ಲೈಟ್ ವೆಯ್ಟ್ ಇದೆ, ನೋಡಿದ್ರಲ್ಲ ಅಷ್ಟೇ ಇರೋದು. 15, 13, 14 ಗ್ರಾಮ್ ಇದೆ ಅಷ್ಟೇ. ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ನಮ್ಮೂರಲ್ಲಿ ಉಡುಪಿ ಸೈಡಲ್ಲೆಲ್ಲ ತುಂಬ ಇದು ಫೇಮಸ್. ಇದು ನಾನು ಚೈನು 13 ಗ್ರಾಮಿಗೆ ಮಾಡಿಸ್ದೆ. ಇಷ್ಟೇ ಉದ್ದ ಇತ್ತು ಮಾಡಿದಾಗ, ಅವರು ಇಷ್ಟೇ ಉದ್ದ ಇತ್ತು. ನನಗೆ ಕತ್ತಿಗೂ ತೂರ್ತಾ ಇರಲಿಲ್ಲ ನೋಡಿ, ಹೀಗೆ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಾನೇನು ಮಾಡಿದೆ, 1 ಗ್ರಾಮ್ಗೆ ಚೈನ್ ಇರುತ್ತೆ ಅವ್ರ ಹತ್ರ. ಚೈನ್ ಇದು ಮಾಡಿಸಿ ನಾನು ಒಂದು 5 ವರ್ಷ ಆಯಿತು. ಚೈನನ್ನು ಹಾಕಿಸ್ದೆ. ಅಲ್ಲಿಗೆ ಇದು 1.5, 13, ಒಂದು 14.5 ಗ್ರಾಮ್ ಇದೆ. 15 ಗ್ರಾಮ್ಗೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಅಂದರೆ ನೋಡಿ, ಈ ಥರ ಬರುತ್ತೆ. ಅಂದರೆ ತೆಳು ಇರುತ್ತೆ, ನಾವೇನು ಡೈಲಿ ಯೂಸ್ಗೆ ಹಾಕ್ಕೊಳಕ್ಕಾಗಲ್ಲ. ಅಪರೂಪಕ್ಕೆ ಹಿಂಗೆಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಹಾಕ್ಕೊಂಡು ಬರ್ಬೋದು. ನಾನು ನೆಕ್ಸ್ಟು ತುಂಬ ಜನದ್ದು ಏನು ಮಾಡ್ತಾರೆ, ತುಂಬ ಜನ ಇಲ್ಲಿ ಡಾಲರ್ ಹಾಕಿಸ್ತಾರೆ, ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಹಾಕಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೋಡೋಣ, ಯಾವುದಾದ್ರೂ ದುಡ್ಡು ಯೂಟ್ಯೂಬಿಂದ ತುಂಬ ದುಡ್ಡು ಜಾಸ್ತಿ ಬಂದರೆ ಇಲ್ಲೊಂದು ಡಾಲರ್ ಹಾಕ್ಸೋಣ ಅಂತ ಇದ್ದೀನಿ. ಹೇಗಿದೆ ನಂದು ಲಕ್ಷ್ಮಿ ಕಾಸಿನ ಸರ? ಮಧ್ಯ ಲಕ್ಷ್ಮಿ ಕಾಣಿಸುತ್ತೆ, ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಲಕ್ಷ್ಮಿ ಕಾಣಿಸುತ್ತೆ ನೋಡಿ. ಹತ್ರದಿಂದ ತೋರಿಸ್ತೀನಿ. ಲಕ್ಷ್ಮಿ ಕಾಣಿಸುತ್ತೆ. ಮಧ್ಯ ಒಂದು ಹೀಗೆ ಹುಕ್ಕು ಬಂದಿದೆ, ಹುಕ್ಕುಗೊಂದು ಗುಂಡು ಬಂದಿದೆ ನೋಡಿ. ಚೆನ್ನಾಗಿದೆಯಾ? ಹಾಕ್ಕೊಂಡು ತೋರಿಸ್ತೀನಿ ತಿರ್ಗಾ ನೋಡಿ. ಇಷ್ಟು ಉದ್ದ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇಲ್ಲೊಂದು ಡಾಲರ್ ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯ ಈ ಥರ ಬಂದು ಒಂದು ಡಾಲರ್ ಬರುತ್ತೆ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಡಾಲರ್ ತೊಗೊಂಡಾಗ ಆದಷ್ಟು ಬೇಗ ದೇವರು ಜಾಸ್ತಿ ದುಡ್ಡು ಕೊಡಲಿ. ಡಾಲರ್ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋ ಮಾಡ್ತೀನಿ. ಈಗ ಇದು ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಹೇಗಿತ್ತು, ಏನು ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟೊತ್ತು ಈ ಸರದ್ದು ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.